ಕುಣಿಗಲ್ ತಾಲೂಕಿನಲ್ಲಿ ನಮ್ಮ ಸಂಸದರು ಜನಸ್ಪಂದನ ಸಭೆ ಇಟ್ಕೊಂಡಿದ್ದಾರೆ. ಜನಗಳ ಅಹವಾಲನ್ನು ಸ್ವೀಕರಿಸುವಂಥ ಸಭೆ ಇದು. ಇದರಲ್ಲಿ ಒಬ್ಬರು ಅಧಿಕಾರಿಗಳು ತಾಲೂಕಿನಲ್ಲಿ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಭಾಳಷ್ಟು ಜನ ಸಾರ್ವಜನಿಕರು ಸುಮಾರು ಸಮಸ್ಯೆಗಳನ್ನ ಹೇಳ್ಕೊಂಡು ತಾಲೂಕು ಕಚೇರಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳ ಸಮಸ್ಯೆಗಳನ್ನ ಹೇಳ್ಕೊಂಡು, ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವಿಚಾರ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಇವತ್ತು ಉದಾಹರಣೆ ನೋಡಿ, ಇಲ್ಲ ನಿಮ್ಮ ಯಡಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ PDO ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಿಟ್ಟರೆ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಪಂದನೆ ಕೊಡ್ತಾರೆ. ಇಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಈಗ ಸಂಸದರು ವಿರೋಧ ಪಕ್ಷದವ್ರು ಆಯ್ಕೆ ಆಗಿದ್ದಾರೆ, ಅವ್ರದ್ದು ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಬಾರ್ದು, ಜನಗಳಿಗೆ ಅವ್ರಿಗೆ ಚೀಮಾರಿ ಆಗಬೇಕು ಅನ್ನೋ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ತಾಲೂಕಿನ ಶಾಸಕರು, ತಾಲೂಕಿನ ಆಡಳಿತ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರುವಂಥ ಷಡ್ಯಂತ್ರ ಇದು ನಾನು ಹೇಳುವಂಥದ್ದು, ಅಧಿಕಾರಿಗಳಿಗೆ ಹೇಳುವಂಥದ್ದು. ಇದು ಒಂದು ಸಂಸದರು ಬಂದು ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ನಮ್ಮ ಅಧಿಕಾರಿಗಳು ಬಂದು ಅಟ್ಲೀಸ್ಟ್ ಅವ್ರಿಗೆ ಸ್ವಾಗತ ಕೋರೋದಾಗಲಿ, ಅಟ್ಲೀಸ್ಟ್ ಅಧಿಕಾರಿಗಳು ಬಂದು ಮಾತಾಡಿಸುವಂಥದ್ದು ಕನಿಷ್ಠ ಸೌಜನ್ಯವನ್ನು ಕೂಡ ಅಧಿಕಾರಿಗಳು ತಾಲೂಕಿನಲ್ಲಿ ಇಟ್ಕೊಂಡಿಲ್ಲ. ನಾನಿದು ಅಧಿಕಾರಿಗಳನ್ನ ಆರೋಪ ಮಾಡಬೇಕು ಅಥವಾ ಸಂಬಂಧಪಟ್ಟ ನಮ್ಮ ಸರ್ಕಾರದ ಶಾಸಕರಿರುವಂಥ ಶಾಸಕರ ಆರೋಪ ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಇದೆಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ನಿನ್ನೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಶಾಸಕರೇ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಯಾರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನ್ನೋ ಒಂದು ಆರೋಪವನ್ನು ಸಾರ್ವಜನಿಕವಾಗಿ ಜನಗಳು ಮಾತಾಡ್ತಾರೆ. ಶಾಸಕರು ನೇರವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ನಾನು ಡಾಕ್ಟರ್ ರಂಗನಾಥ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಂಥ ಒಂದು ಕೀಳುಮಟ್ಟದ ರಾಜಕಾರಣಕ್ಕೆ ತಾವೇನು ನಾಂದಿ ಆಡ್ತಾ ಇದ್ದಾರೆ, ಅದು ಒಳ್ಳೆಯದಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ನಿಮ್ಮಂಗೆ ಒಬ್ಬ ಡಾಕ್ಟ್ರು, ವೈದ್ಯರಾಗಿ ಬಂದಿರುವಂಥವ್ರು, ಸಾರ್ವಜನಿಕ ಸೇವೆಯಲ್ಲಿ ಜನಗಳು ಒಂದು ಅವಕಾಶ ಕೊಟ್ಟಿದ್ದಾರೆ ಸೇವೆ ಮಾಡಲಿಕ್ಕೆ. ಹಿಂದೆ ನೀವು ನಿಮ್ಮ ಸಂಸದರಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರ ಆಯಿತು, ಅವತ್ತು ಅಧಿಕಾರಿಗಳು ಇದೇ ರೀತಿ ಸ್ಪಂದನೆ ಮಾಡ್ತಾಯಿದ್ರಾ? ದಯವಿಟ್ಟು ಶಾಸಕರು ಉತ್ತರ ಹೇಳಬೇಕಾಗುತ್ತೆ. ಅವತ್ತು BJP ಸರ್ಕಾರ ಇಟ್ಕೊಂಡು ಅವತ್ತು ಇಲ್ಲಿನ BJP ಲೀಡರ್ಗಳು ಸರ್ಕಾರ ವತಿಯಿಂದ ಫೋನ್ ಹಾಕಿ ಕರೆ ಮಾಡಿಸಿ ಯಾರು ಅಧಿಕಾರಿಗಳು ಹೋಗಬಾರ್ದು ಅನ್ನಂಗಿದೆ. ನಿಮ್ಮ ಮಾನ ಮರ್ಯಾದೆ ಎಲ್ಲಿ ಹೋಗ್ತಾ ಇತ್ತು? ಇದು ಒಬ್ಬ ದೇಶದಲ್ಲೇ ಪ್ರಪಂಚದಲ್ಲೇ ಹೆಸರು ಮಾಡಿದಂಥ ಒಬ್ಬ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಒಳ್ಳೆಯ ಉತ್ತಮ ಸಂಸದರಿಗೆ ನೀವು ಇವತ್ತು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಕೊಡ್ತಿರೋ ಒಂದು ಅಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೈ ಮುದ್ದು ಮನವಿ ಮಾಡ್ಕೊಳ್ತೀನಿ, ಇನ್ಮೇಲಾದರೂ ಇಂಥ ನೀಚ ರಾಜಕಾರಣ ಬಿಟ್ಟು ತಾಲೂಕಿನ ಅಭಿವೃದ್ಧಿ ಕಡೆ ಸಂಸದರ ಜೊತೆ ಕೈ ಜೋಡಿಸಬೇಕು ಶಾಸಕರು ಅಂತ ಮನವಿ ಮಾಡ್ತೀನಿ. ಇದು ಹೀಗೆ ಮುಂದುವರೆದ್ರೆ ಸಾರ್ವಜನಿಕವಾಗಿ ನಾವು ಬಹಿರಂಗವಾಗಿ ನಾವು ಅಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಮಾಡಬೇಕಾಗುತ್ತೆ. ಹೋರಾಟಕ್ಕೆ JDS ಮತ್ತು BJP ಪಕ್ಷ ಮುಂದಿನ ದಿವಸದಲ್ಲಿ ಏನು ಶಾಸಕರು ವ್ಯವಸ್ಥಿತವಾಗಿ ಸಂಸದರಿಗೆ ಒಂದು ಮಸಿ ಬಳಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳನ್ನ ಕಾರ್ಯಕ್ರಮಕ್ಕೆ ಕಳಿಸ್ತಲೇ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ, ಅವ್ರ ಮೇಲೆ ಒಂದು ಅಪಪ್ರಚಾರಕ್ಕೆ ಶುರು ಮಾಡಿದ್ದಾರೆ. ಇದು ವಿರುದ್ಧವಾಗಿ ತಾಲೂಕು JDS ಮತ್ತು BJP ಘಟಕ ಒಂದು ಸಾಮೂಹಿಕವಾಗಿ ಒಂದು ಹೋರಾಟವನ್ನು ಇಟ್ಕೊಳ್ತೀವಿ. ನಾವು ಒಂದು ಸಂಸ್ಕೃತಿ ಇರಬೇಕು, ಅಧಿಕಾರಿ ವರ್ಗ ಆಗ್ಬೋದು ಅಥವಾ ಬೇರೆ ವರ್ಗ ಆಗ್ಬೋದು. ಸೊ ಯಾಕೆಂದರೆ ಹಿಂದೆ ಎಲ್ಲ ಇಂಥ ಕಾರ್ಯಕ್ರಮಗಳಿಗೆ ಬರ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಬಂದಿಲ್ಲ. ಬಟ್ ಎನಿವೇ ಇದನ್ನು ನಾವೇನು ಅಂದರೆ ಅದು ಏನು ಯಾವ ಒತ್ತಡದಿಂದ ಬಂದಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅಂದರೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಈ ಥರ ಜನಸ್ಪಂದನ ಕಾರ್ಯಕ್ರಮ ಹಾಕ್ಕೊಂಡಾಗ ಅವ್ರು ಇದ್ರೇನಾಗುತ್ತೆ, ಸೊ ಜನರ ಸಮಸ್ಯೆಗಳಿಗೆ ತುಂಬ ಹತ್ತಿರ ಆಗ್ಬೋದು. ಅಂದರೆ ಮನವಿ ಪತ್ರಗಳನ್ನು ಅವ್ರಿಗೆ ಕೊಡ್ಬೋದು, ನೇರವಾಗಿ ಮಾತಾಡ್ಬೋದು. ಸೊ ಅದರಿಂದ ನಾನು ಇದರಲ್ಲಿ ಅಧಿಕಾರಿಗಳನ್ನೇನು ನಾವೇನು ಪಾಪ ಅವರು ದೂರಕ್ಕಾಗೋದಿಲ್ಲ, ಅಂದರೆ ವ್ಯವಸ್ಥೆ ಸರಿಯಿಲ್ಲ. ಹಿನ್ನೆಲೆ ಡಾಕ್ಟ್ರ್ ಹೇಳಿಕ್ಕೆ ರಾಜಕಾರಣ ಅಷ್ಟೇ. ಆಗ ರಾಜಕಾರಣ ಏನು ಅಂತಂದರೆ ಅಧಿಕಾರಿಗಳು ಹೋಗಿ ಸ್ಪಂದಿಸಿದರೆ ಸಂಸದರಿಗೆ ಒಳ್ಳೆಯ ಹೆಸರು ಬರ್ತದೆ. ನನ್ನ ಬಿಟ್ಟರೆ ಬೇರೆ ಯಾರ ಕೈಲೂ ಮಾಡಲಿಕ್ಕಾಗಲ್ಲ ಅಂತಕ್ಕಂಥದ್ದು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೋಸ್ಕರನೇ ಇವತ್ತಿನ ನಮ್ಮ ಶಾಸಕರು ಈ ರೀತಿ ಅಧಿಕಾರಿಗಳಿಗೆ ತಡೆಯನ್ನು ಒಡ್ಡಿದ್ದಾರೆ. ಈಗ ನೂರಾರು ಸಮಸ್ಯೆಗಳು ಬಂದಿದೆ, ಅವೆಲ್ಲವೂ ಕೂಡ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥದ್ದು. ಆ ಕೆಲಸಗಳು ಆಗೋಯ್ತು ಅಂತ ಹೇಳಿದ್ರೆ ಸಂಸದರಿಗೆಲ್ಲ ಒಳ್ಳೆಯ ಹೆಸರು ಬಂದುಬಿಡ್ತದೆ, ಬರಬಾರ್ದು. ಹಾಗಾಗಿ ನಾನು ಹೀರೋ ಆಗಿರಬೇಕು, ಈಗ ಹಾಲಿ ಸಂಸದರು ಹೀರೋ ಆಗಬಾರ್ದು ಅನ್ನೋದೇ ಒಂದು ಭಾವನೆ. ಮಾಜಿ ಸಂಸದರು BJP ಸರ್ಕಾರ ಇದ್ದಾಗ ಅಧಿಕಾರಿಗಳಿಗೆ ನಾವು ಅಡಚಣೆ ಮಾಡಲಿಲ್ಲ. ಅದೇ ಕಾಂಗ್ರೆಸ್ ಸರ್ಕಾರ ಇದೆ, BJP ಸಂಸದರಿದ್ದಾರೆ, ಅದಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಅಂತ. ಈ ವ್ಯತ್ಯಾಸ ಏನು ಅಂತ ಅವರೇ ಯೋಚನೆ ಮಾಡಬೇಕು. ಈ ಕೆಲಸನ ನಾವು ಮಾಡ್ಬೋದಾಗಿತ್ತು. ನಮಗೆ ಈ ತಾಲೂಕಿನ ಜನಗಳ ಸಮಸ್ಯೆ ಬಗೆಹರಿಬೇಕು, ಅಧಿಕಾರಿ ಹೋಗಲಿ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಬದಲಾವಣೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಇದ್ರ ಬಗ್ಗೆ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನಕ್ಕೆ ತೊಗೊಂಬರ್ತೀವಿ. ಮತ್ತು ಹಂಗೂ ಆಗಲಿಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ಕರೆಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ.